ಇವತ್ತಿನ ಕತೆ ಹೈಲೈಟ್ಸ್ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಕೂಡ ಪ್ರಕಾಶ್ ಆಫೀಸ್ ಹತ್ರ ಹುಡ್ಕೊಂಡು ಹೋಗಿದ್ದೆ. ಸೊ ಇವತ್ತು ಪ್ರಕಾಶ್ ಅರ್ಧ ಗಂಟೆ ವೆಯ್ಟ್ ಮಾಡಿಸ್ಬಿಟ್ಟು ಆಮೇಲೆ ಬಂದು ಸಿಗ್ದ. ಸೊ ನಮ್ಮ ಅಕ್ಕನಿಗೆ ಫೋನ್ ಮಾಡಿದೆ, ಅವಳ ಹತ್ರ ದುಡ್ಡು ಕೇಳಿದೆ. ಅವಳನ್ನ ಒಂದೇ ಮಾತಿಗೆ ಆಗಾಗಿ ಕೈಯನ್ನ ಸ್ಟಾರ್ಟ್ ಮಾಡಲು, ಜಗಳ ಮಾಡೋಕ್ಕೆ ಸ್ಟಾರ್ಟ್ ಮಾಡಲು. ಸೊ ಆಯ್ತು ಮಾಡಿಗೂ ಬೇಡ ಅಂತ ಮಾಡ್ಬಿಟ್ಟೆ. ಜೊತೆಗೆ ಸುರೇಶ್ ಮಾವ ಇದ್ದಾರಲ್ಲ, ನಮ್ಮ ತಾಯಿ ತಮ್ಮ ನಂಜನಗೂಡು ಚಪ್ಪಲ್ ಚೋರುಗಳಿದಾರಲ್ಲ, ಸೊ ಅವ್ರ ಮನೆ ಉದ್ಘಾಟನೆ ಇದೆಯಂತೆ, ಅಂದರೆ ಗೃಹ ಪ್ರವೇಶ ಇದೆಯಂತೆ 1ನೇ ತಾರೀಕು ಡಿಸೆಂಬರ್ 1. ಸೊ ಹೀಗಾಗಿ ಪ್ರಕಾಶ್ ಹೋಗಲ್ವ ನೀನು ಅಂತ ಕೇಳಿದೆ. ಸೊ ನನಗೆ ಯಾರು ಇನ್ವೈಟ್ ಮಾಡಿಲ್ಲ, ನಾನು ಹೋಗಲ್ಲ ಅಂತ ಹೇಳಿದೆ. ಆದರೆ ಅವತ್ತು ಅಲ್ಲಿಗೆ ಹೋಗ್ತೀನಿ, ನಂಜನಗೂಡು ಹೋಗ್ತೀನಿ, ಕೆಲಸ ಕೇಳಕ್ಕೆ ಹೋಗ್ತಿದ್ದೀನಿ ಬೇರೆಯವ್ರ ಮನೆಗೆ ಅಂತ ಹೇಳಿದೆ. ಸೊ ಅಕ್ಕನ ಹತ್ರ ಅಕ್ಕನಿಗೆ ನಿನಗೆ ಇನ್ವಿಟೇಷನ್ ಕೊಟ್ಟಿದ್ದಾರೆ ಅಂತ ಕೇಳಿದೆ. ಅದು ನಿನಗೆ ಯಾಕೆ ಹಂಗೆ ಅಂದ್ಕೊಂಡು ಗಲಾಟೆ ಮಾಡಲು. ಸೊ ಅದನ್ನು ಕೂಡ ಮಾತಾಡಲಿಲ್ಲ. ಹೇಳ್ಬೇಕಾದ್ರೆ ಅಕ್ಕನ ಹತ್ರ ಬರೀ ಒಂದು 15 ಸೆಕೆಂಡ್ಸ್ ಅಷ್ಟೇ ಮಾತಾಡಿದ್ದು. ನಮ್ಮ ತಾಯಿಗೆ ಫೋನ್ ಮಾಡಿ ಹೇಳಿದೆ, ನಮ್ಮ ತಾಯಿಗೂ ಗೃಹ ಪ್ರವೇಶದ ಇನ್ವಿಟೇಷನ್ ಕಾರ್ಡ್ ಕೊಟ್ಟಿದ್ದಾರೆ, ಪ್ಲಸ್ 5000 ರೂಪೀಸ್ ಕೊಟ್ಟಿದ್ದಾರೆ ಅಂತ, ಬಟ್ಟೆ ಗೀಟ ತಗೋ ಅಂತ. ಸೊ ನಮ್ಮ ತಾಯಿ ದುಡ್ಡು ಇಸ್ಕೊಂಡಿದ್ದಾರೆ, ಗೃಹ ಪ್ರವೇಶದ್ದು ಕಾರ್ಡು ಇಸ್ಕೊಂಡಿದ್ದಾರೆ ಅಂದರೆ ನಮ್ಮ ತಾಯಿ ಹೋಗ್ತಾರಂತೆ. ಹೋಗ್ತೀಯ ಅಂತ ಕೇಳಿದೆ. ನಾನು ಹೋಗ್ಬೇಕಲ್ವಪ್ಪ, ಇನ್ನೇನು ಮಾಡೋಕ್ಕಾಗ್ತಿದೆ, ಬೇಕಲ್ವಾ ಅಂತ ಹೇಳಿದರು. ಸೊ ನಮ್ಮ ತಾಯಿ ಹೋಗ್ತೀನಿ, 100% ಗ್ಯಾರಂಟಿ ಆಯಿತು. ಸೊ ನನಗೆ ಏಲಿಯನ್ಸ್ಗಳು ಅದಕ್ಕೋಸ್ಕರನೇ ಸಹಾಯ ಮಾಡೋಕ್ಕೆ ಮುಂದೆ ಬಂದಿರೋದು. ಈಗ ಅಂದರೆ ಒಂದು ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಮದುವೆ ಟೈಮಲ್ಲಿ ಎಲ್ಲ ಗೃಹ ಪ್ರವೇಶ ಟೈಮಲ್ಲಿ ಎಲ್ಲ ಬಾಯ್ ಅನ್ನಿಸ್ಬಿಡೋದ ಅಂತ ಅಂದ್ಕೊಂಡಿದ್ದಾರೆ. ಬಟ್ ನಾನು ಅದೆಲ್ಲ ಸೆಟಲ್ಮೆಂಟ್ ಎಲ್ಲ ಮಾಡ್ಕೊಳಕ್ಕಲ್ಲ. ನನ್ನ ಪ್ರಕಾರ ನಾನು 1ನೇ ತಾರೀಕಿಗೆ ಕರೆಕ್ಟಾಗಿ ಅವರ ಮನೆ ಅಪೋಸಿಟ್ ನಮ್ಮ ಮಾವಂದಿರು ಇದ್ದಾರಲ್ಲ, ನಮ್ಮ ತಾಯಿ ಮಾವಂದರು, ಅವ್ರ ಹತ್ರ ಸಹಾಯ ಕೇಳೋದಕ್ಕೆ ಮತ್ತು ಇದು ಕೇಳೋದಕ್ಕೇನು ಕೆಲಸ ಕೇಳೋದಕ್ಕೆ ರೆಸ್ಯೂಮ್ ಹಿಡ್ಕೊಂಡು ಹೋಗೋಕ್ಕೆ ಪ್ಲಾನ್ ಇದೆ. ಹೋಗಬೇಕು ಅಂತ ಸುಮಾರು ದಿವಸದಿಂದ ಅಂದ್ಕೊಂಡಿದ್ದೆ. ಕರೆಕ್ಟಾಗಿ ಗೃಹ ಪ್ರವೇಶ ದಿವಸ 1ನೇ ತಾರೀಕಿಗೆ ಹೋಗ್ತೀನಿ. ಸ್ವಾಮಿ ಕಾರ್ಯ ಸಕಾರ್ಯ ಎರಡೂ ಆಗುತ್ತೆ. ಇನ್ನು ಮಿಕ್ಕಿದ್ದೆಲ್ಲ ಕತೆ ಇದ್ದಿದ್ದೆ. ಹೀಗಾಗಿ ಇವತ್ತು ಆ್ಯಕ್ಚುಲಿ ಯಾವುದೂ ವೀಡಿಯೋ ರೆಕಾರ್ಡ್ಸ್ ಮಾಡಿಲ್ಲ. ಮಧ್ಯ ಸ್ವಲ್ಪ ತಡ್ಕೊಳಕ್ಕಾಗದೆ ಜನಗಳು ತೊಂದರೆ ಕೊಡ್ತಾ ಇರ್ತಲ್ಲ, ಹೀಗಾಗಿ ಅದನ್ನೆಲ್ಲ ರೆಕಾರ್ಡ್ ಮಾಡಿದ್ದೆ. ಸೊ ಅದನ್ನು ಎಡಿಟ್ ಮಾಡ್ತಾ ಕೂರೋದಕ್ಕಾಗೋದಿಲ್ಲ. ಸೊ ಹೀಗಾಗಿ ಎಲ್ಲ ಫಾರ್ವರ್ಡ್ ಮಾಡ್ಬಿಟ್ಟು ಹಾಗೆ ಅಪ್ಲೋಡ್ ಮಾಡ್ತೀನಿ.